ಚಂದನ ಸಂಕೋಚದ ಮುಖ ಮಾಡಿ ಯೋಚಿಸುತ್ತಾ ಕೇಳುವುದಾ ಬೇಡವಾ ಎಂದುಕೊಂಡು ಅದು ನನಗೆ ಬೇಕಾಗಿತ್ತು, ಕೊಡ್ತೀರಾ ಕೇಳಿದ್ಲು. ಗೌತಮ್ ಮರುಕ್ಷಣವೇ ಅದಕ್ಕೆ ಯಾಕೆ ಇಷ್ಟೊಂದು ಗಾಬರಿ, ಸಂಕೋಚದ ಮುಖ ಮಾಡಿಕೊಂಡು ಹೇಳ್ತೀಯ, ನೇರವಾಗಿ ಕೇಳು, ನಾನೇನು ಕೊಡುವುದಿಲ್ಲ ಅಂತೀನಾ ಎನ್ನುತ್ತಲೇ ಬೊಗಸೆಯಲ್ಲಿ ಮುಖವಿಡಿದು ತುಂಬು ಕೆನ್ನೆಗಳಿಗೆ ಗಾಢವಾಗಿ ಮುತ್ತಿಟ್ಟು ಮುದ್ದಿಸಿ ಅವಳಾಗೆ ಕೇಳಿದ್ದಾಳೆ ಎನ್ನುತ್ತಾ ಮತ್ತಷ್ಟು ಆವರಿಸಿಕೊಂಡು ಹಿಡಿತ ಬಿಡಿ ಮಾಡಿ ಮುಂದುವರೆದವನನ್ನು ಕೊರಳ ಬಳಿ ಮುಖ ತಂದಾಗ ಚೂರೇ ಚೂರು ಅವನಿಂದ ಹಿಂದೆ ಸರಿದು, ನಾನು ಕೇಳಿದ್ದು ಇದನ್ನಲ್ಲ ಎಂದಿದ್ದಳು. ಇನ್ನೇನು ಕೇಳಿದ್ದು? ಕೇಳುವುದನ್ನು ಸರಿಯಾಗಿ ಕೇಳಬಾರ್ದಾ? ಅರ್ಧಂಬರ್ಧ ಕೇಳಿದ್ರೆ ಹೀಗೆ ಆಗೋದು. ಹೋಗಲಿ ಬಿಡು, ಏನು ಬೇಕು ಕೇಳಿದ್ದ. ಗೌತಮ್ ಗೌತಮ್ ಕೂಗುತ್ತಾ ಬಂದ ಮಹೇಂದ್ರ ಅವರ ಧ್ವನಿ ಕೇಳಿ, ಯಾಕೆ ತಾತ ಇಷ್ಟೊಂದು ಗಾಬರಿಯಲ್ಲಿ ಕೂಗುತ್ತಿದ್ದಾರೆ ಹೇಳುತ್ತಾ ಹೊರಗಡೆ ಬಂದಿದ್ದ. ಅವನ ಜೊತೆ ಚಂದನ ಕೂಡ ಬಂದಿದ್ದಳು. ಮಹೇಂದ್ರ ಅವರು, ಅರೆ ಚಂದನ, ನೀನು ಇಲ್ಲಿದ್ಯಾ ಎಂದಾಗ ಕಾಲೇಜಿನ ವಿಷಯವಾಗಿ ಏನೋ ಕೇಳುವುದಕ್ಕೆ ಬಂದಿದ್ದಳು. ನೀವು ಯಾಕೆ ಗಾಬರಿಯಲ್ಲಿದ್ದೀರಾ ಕೇಳಿದ. ಅದು ಚಂದನ ಕಡೆ ಒಮ್ಮೆ ನೋಡಿ, ಅದೇ ಪಕ್ಕದ ಮನೆ ಹುಡುಗಿ ಆದ್ರಿ ನಮ್ಮನೆಗೆ ಬಂದು ಹೋಗಿ ಮಾಡ್ತಿದ್ಲಲ್ವಾ, ಆ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ತುಂಬ ಗಂಭೀರವಾದ ಏಟುಗಳಾಗಿದೆಯಂತೆ. ಬೆಳಿಗ್ಗೆ ತಾನೇ ಆ ಹುಡುಗಿಯನ್ನು ನೋಡಿದೆ, ಈಗ ಸಾವು ಬದುಕಿನ ನಡುವೆ ಇದ್ದಾಳೆ ಅಂದರೆ ಎಂಥ ವಿಪರ್ಯಾಸ ಎಂದಿದ್ದರು. ಅಂಕಲ್, ಏನು ಹೇಳ್ತಾ ಇದ್ದೀರಾ ಎಂದ ಚಂದನ ನಿಂತ ಜಾಗದಲ್ಲೇ ಬಿಕ್ಕಳಿಸ್ತಾ ನಿಂತಳು. ಮನೆಗೆ ಬಂದಾಗ ಹೋಗುವಾಗ ತನ್ನ ತಲೆನೆವರಿಸಿ ಪ್ರೀತಿಯಿಂದ ನೋಡಿ ಹೋಗುವ ಆದ್ರಿ ನೆನಪಾಗಿದ್ದಳು. ಮಹೇಂದ್ರ ಅವರ ಹಿಂದೆಯೇ ಬಂದಿದ್ದ ಪಾವನಿ ಹಾಗೂ ಇಂದ್ರಾಣಿ ಅವರು ಚಂದನ ಕಡೆಗೆ ನಡೆದು ಬಂದು ಅವಳನ್ನು ಸಮಾಧಾನಿಸಿದರು. ಗೌತಮ್ ಮಾತ್ರ ಯೋಚನೆಯಲ್ಲೇ ಮುಳುಗಿದ್ದ. ನಿಜವಾಗಿಯೂ ಆಕ್ಸಿಡೆಂಟಾ ಅಥವಾ ಬೇರೆ ಏನಾದರೂ ಇದೆಯಾ ಎಂದುಕೊಳ್ಳುತ್ತಾ. ಮಹೇಂದ್ರ ಅವರು, ನಮ್ಮ ಫ್ಯಾಮಿಲಿ ಡಾಕ್ಟರ್ ಟ್ರೀಟ್ ಮಾಡ್ತಾ ಇರುವುದು, ಹೋಗಿ ಬರೋಣ ಎಂದಾಗ ಅಲ್ಲೇ ಇದ್ದ ಇಂದ್ರಾಣಿ ಹಾಗೂ ಪಾವನಿ, ನಾವು ಬರ್ತೀವಿ, ಈ ಸಮಯದಲ್ಲಿ ಪದ್ಮ ಅವರ ಜೊತೆಗೆ ಇರಬೇಕು ಎಂದಿದ್ದರು. ಚಂದನ, ನಾನು ಬರ್ತೀನಿ, ಅಕ್ಕನನ್ನು ನೋಡಬೇಕು ಅಳುತ್ತಲೇ ಅವರ ಪಕ್ಕ ಬಂದು ನಿಂತಿದ್ದಳು. ಪಾವನಿ, ನಾನು ಬರ್ತೀನಿ ಎಂದಾಗ ಇಂದ್ರಾಣಿ ಹಾಗೂ ಗೌತಮ್ ಇಬ್ಬರು, ಇಂದು ಬೇಡ, ಇನ್ನೊಮ್ಮೆ ಹೋದರೆ ಆಯಿತು ಎಂದಿದ್ದರು. ಅಳುತ್ತಿದ್ದ ಚಂದನನ್ನು ನೋಡಿ ಗೌತಮ್ಗೆ ಬೇಸರವಾಗಿತ್ತು. ಇತ್ತೀಚೆಗೆ ಯಾವುದೂ ಸರಿ ಇಲ್ಲ, ಈ ನಾಲಾಯಕ್ ಇತ್ತೀಚೆಗೆ ಅಳುವುದೇ ಆಯಿತು, ಅವಳಿಗೆ ನೋವಾಗಬಾರ್ದು, ಕಣ್ಣಿನಿಂದ ಒಂದು ಹನಿ ಕೂಡ ಜಾರಲು ಬಿಡಬಾರ್ದು ಅಂದುಕೊಂಡ್ರೆ ಯಾಕೋ ಎಲ್ಲ ನನ್ನ ಅನಿಸಿಕೆ ಮೀರುತ್ತಿದೆ. ಮತ್ತೆ ಎಲ್ಲ ಸರಿ ಹೋಗಿ ಇವಳು ಮೊದಲಿನಂತೆ ಯಾವುದನ್ನು ಯೋಚಿಸದೇ ಇದ್ದರೆ ಸಾಕು ಎಂದುಕೊಂಡಿದ್ದ. ಮಹೇಂದ್ರ ಅವರು, ಗೌತಮ್ ಹೋಗಿ ಬರ್ತೀನಿ ಎನ್ನುತ್ತಾ ನಡೆದಾಗ ಇಂದ್ರಾಣಿ ಅವರ ಹಿಂದೆ ಹೊರಟ ಚಂದನಲ ಕೈ ಹಿಡಿದಿದ್ದ. ಪಾವನಿ ಮಗು ಅಳುವ ಸದ್ದು ಕೇಳಿ ರೂಮಿಗೆ ನಡೆದಿದ್ದಳು. ಜಾಸ್ತಿ ಅಳುವುದಕ್ಕೆ ಹೋಗಬೇಡ, ಈಗ ಮೆಡಿಕಲ್ ಟೆಕ್ನಾಲಜಿ ಮುಂದುವರೆದಿದೆ, ನಿನ್ನ ಅಕ್ಕನಿಗೆ ಏನೂ ಆಗೋಲ್ಲ ಎನ್ನುತ್ತಿದ್ದವನು ತಬ್ಬಿ ಮತ್ತಷ್ಟು ಅತ್ತಾಗ ಸಮಾಧಾನಿಸಲಾರದೆ ಹೋಗಿದ್ದ. ಇಡಿಯಟ್, ಅವಳಿಗೆ ಗಾಡಿ ನಿಧಾನಕ್ಕೆ ಓಡಿಸಲು ಏನಾಗಿತ್ತು ಬೈದಿದ್ದ. ಇವಳ ಅಳು ನೋಡಲಾರದೆ, ಯಾಕೆ ಅಕ್ಕನಿಗೆ ಬೈತಾ ಇದ್ದೀರಾ ಪಾಪ ಅವಳು ಎಂದವಳು ಕಾರಿನ ಹಾರ್ನ್ ಸದ್ದಿಗೆ ತಿರುಗಿದ್ದಳು. ಹೋಗು, ತಾತ ಕಾಯ್ತಾ ಇದ್ದಾರೆ, ಜಾಸ್ತಿ ಅಳುವುದಕ್ಕೆ ಹೋಗಬೇಡ, ತಲೆನೋವು ಬರುತ್ತೆ ಹೇಳಿ ಮತ್ತೆ ಕಣ್ಣೀರು ಒರೆಸಿ ಕಳಿಸಿಕೊಟ್ಟವನಿಗೆ ಪದ್ಮ ಅವರು ತಮ್ಮದೇ ಮನೆಯ ಕಾರ್ಯ ಎಂದು ಬಂದು ಓಡಾಡುವುದು ನೆನಪಾದಾಗ ನಾನು ಕೂಡ ಹೋಗಿ ಬರಬೇಕು ಎನಿಸಿದರು. ಈ ನಾಲಾಯಕಲ್ಲಿ ಇನ್ನೆಷ್ಟು ಅಳ್ತಾಳೋ, ಅವಳು ಅಳುವುದನ್ನು ನೋಡೋಕ್ಕಾಗೋಲ್ಲ, ಹೋಗುವುದು ಬೇಡ ಎಂದು ನಿರ್ಧರಿಸಿದ. ಡಾಕ್ಟರ್ ನರ್ಸುಗಳ ಓಡಾಟ ಹೆಚ್ಚಾಗಿತ್ತು. ರಾಜು ಅವರು ಪ್ರತಿ ಬಾರಿ ಹೊರಗೆ ಬಂದವರನ್ನು ಈಗ ಹೇಗಿದ್ದಾಳೆ ಎಂದು ಕೇಳುತ್ತಲೇ ಇದ್ದರು. ಸರ್, ಬ್ಲಡ್ ಟೆಸ್ಟ್ ರಿಪೋರ್ಟ್, ಸ್ಕ್ಯಾನಿಂಗ್ ರಿಪೋರ್ಟ್ ಬರಬೇಕು, ಈಗಲೇ ಹೇಳಲು ಆಗೋಲ್ಲ, ಪ್ರತಿ ಬಾರಿ ಅದನ್ನೇ ಹೇಳಿ ಓಡಾಡುತ್ತಿದ್ದರು. ಇಂದ್ರಾಣಿ ಅವರ ನೋಡುತ್ತಲೇ ಪದ್ಮ ಅವರ ದುಃಖ ಇನ್ನೂ ಹೆಚ್ಚಾಗಿದ್ದು ಬಳಿ ಬಂದವರ ಕೈ ಹಿಡಿದು, ನೋಡಿ ಎಂಥ ಕೆಲಸ ಮಾಡಿಕೊಂಡಿದ್ದಾಳೆ, ಅವ್ರಿಗೆ ಗಾಡಿಯಲ್ಲಿ ಹೋಗುವಾಗ ತಲೆಯೇ ನಿಲ್ಲುವುದಿಲ್ಲ, ನಮಗಾಗಿ ನಮ್ಮ ಮನೆಯಲ್ಲಿ ಕುಟುಂಬ ಕಾಯ್ದಿರುತ್ತದೆ ಎನ್ನುವ ಯೋಚನೆ ಸ್ವಲ್ಪವಾದರೂ ಬೇಡವೆ ಎಂದಿದ್ದರು. ಮಹೇಂದ್ರ ಅವರು ರಾಜು ಅವರನ್ನು ಸಮಾಧಾನಿಸಿದಾಗ ಅವರು, ಏನೋ ಎಂದು ಯೋಚಿಸಲೇ ಆಗುತ್ತಿಲ್ಲ ಸರ್, ಆಕ್ಸಿಡೆಂಟ್ ನಡೆದುದನ್ನು ಗಮನಿಸಿದವರು ಇದು ಬೇಕೆಂದೇ ಮಾಡಿದ್ದು ಎನ್ನುತ್ತಿದ್ದಾರಂತೆ, ಪೊಲೀಸ್ನವರು ಬಂದು ಒಮ್ಮೆ ಹೋದರು, ಮದುವೆ ಇನ್ನು 20 ದಿನ ಇದೆ, ನೋಡಿದರೆ ಹೀಗೆಲ್ಲ ನಡೆಯುತ್ತಿದೆ ಎಂದಿದ್ದರು. ಆಪರೇಷನ್ ಥಿಯೇಟರ್ಗೆ ಶಿಫ್ಟ್ ಮಾಡಲಾಯಿತು. ಬಂದ ಲೇಡಿ ಡಾಕ್ಟರ್, ಹುಡುಗಿ ಗರ್ಭಿಣಿಯಾಗಿದ್ಲು, ಅಬೋಷನ್ ಆಗಿದೆ, ಹಾಗಾಗಿ ತಲೆಗೆ ಜೋರಾದ ಏಟು ಬಿದ್ದಿದೆ, ಇನ್ನು ಸ್ವಲ್ಪ ಸಮಯಕ್ಕೆ ಸರ್ಜನ್ ಬರ್ತಾರೆ, ಆಪರೇಷನ್ಗೆ ವ್ಯವಸ್ಥೆ ಆಗಿದೆ, ಕೆಲವೊಂದು ಫಾರ್ಮಾಲಿಟೀಸ್ ಮುಗಿಸಿಬಿಡಿ ಎಂದವರು ಅಲ್ಲಿದ್ದ ನರ್ಸ್ನನ್ನು ತೋರಿ ಇವರ ಜೊತೆ ಹೋಗಿ ಎಂದಿದ್ದರು.
ಆ ಕುಟುಂಬಕ್ಕೆ ಇದು ಮತ್ತೊಂದು ಸಹಿಸಲು ಆಗದಂಥ ಆಘಾತದ ಸುದ್ದಿ. ಗಂಡ ಹೆಂಡತಿಯ ಜೊತೆಗೆ ಅಲ್ಲಿದ್ದವರೆಲ್ಲ ಮುಖಾಮುಖ ನೋಡಿಕೊಂಡಿದ್ದರು. ಅಲ್ಲಿ ಬಂದು ನಿಂತಿದ್ದ ಗೌತಮ್ ಕೂಡ ಅವರ ಮಾತನ್ನು ಕೇಳಿದ್ದ. ರಾಜು ಅವರಿಗೆ ಕಾನೂನಿನ ಕೆಲವು ನಿಯಮಗಳು ತಿಳಿದಿದ್ದ ಕಾರಣ ಡಾಕ್ಟರ್ ಬಳಿ, ನೋಡಿ, ನೀವು ಕೊಡುವ ಇನ್ಫಾರ್ಮೇಷನ್ನಲ್ಲಿ ನನ್ನ ಮಗಳು ಗರ್ಭಿಣಿಯಾಗಿದ್ದಾಳೆಂದು ತಿಳಿಸೋದು ಬೇಡ, ಇದೊಂದು ವಿಷಯ ಮುಚ್ಚಿಟ್ಟು ಬಿಡಿ ಎಂದಿದ್ದರು. ಪದ್ಮ ಅವರಿಗೆ ತೀರಾ ಆಘಾತವಾಗಿತ್ತು. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಸಹಾಯ ಮಾಡಿ ಅವರಿಗೆ ಮಾರ್ಗದರ್ಶಕರಾಗಿದ್ದರು. ಅವರಿಗೆ ಉದ್ಯೋಗ ಕೊಡಿಸುವುದು, ಸ್ವಾವಲಂಬನೆಯಾಗಿ ಬೆಳೆಯುವುದಕ್ಕೆ ದಾರಿ ಮಾಡಿಕೊಡುತ್ತಿದ್ದವರಿಗೆ ತಮ್ಮ ಮಗಳನ್ನು ಬೆಳೆಸುವ ವಿಷಯದಲ್ಲಿ ನಾನು ಸೋತು ಬಿಟ್ಟೆ ಎನಿಸಿತು. ರಾಜು ಅವರು ಡಾಕ್ಟರ್ ಬಳಿ ಹೇಳಿಕೊಳ್ಳುತ್ತಿದ್ದ ವಿಷಯ ಅರ್ಥವಾಗಿತ್ತು. ಕೆಲವು ಈ ರೀತಿಯ ಅನುಮಾನಗಳನ್ನು ಹುಟ್ಟುಹಾಕುವ ಆಕ್ಸಿಡೆಂಟ್ಗಳಲ್ಲಿ ಪೊಲೀಸ್ನವರಿಗೆ ಪೇಷಂಟ್ ಪೂರ್ಣ ವಿವರ ಡೀಟೇಲ್ಸ್ ಕೊಡುವುದು ತಿಳಿದಿತ್ತು. ಅದು ಮುಂದೆ ಕೇಸ್ ಆಗಿ ಕೋರ್ಟಿಗೆ ಹೋದರೆ ಸಹಾಯಕ್ಕೆ ಬರುತ್ತದೆ ಎನ್ನೋ ಕಾರಣಕ್ಕೆ ಬಂದು ಪತಿಯ ಪಕ್ಕ ನಿಂತವರು ತಾವು ಅದನ್ನೇ ಹೇಳಿದ್ದರು. ಡಾಕ್ಟರ್, ನೋಡಿ, ಪೊಲೀಸ್ನವರು ಇದು ನಾರ್ಮಲ್ ಆಕ್ಸಿಡೆಂಟ್ ಅಲ್ಲ, ಕೊಲೆ ಪ್ರಯತ್ನ ಎನ್ನುತ್ತಿದ್ದಾರೆ. ನಿಮ್ಮ ಮಗಳು ಪ್ರೆಗ್ನೆಂಟ್ ಆಗಿರೋದಕ್ಕಿದಕ್ಕೂ ಸಂಬಂಧ ಇರ್ಬೋದಲ್ವಾ? ಆ ವ್ಯಕ್ತಿ ಇದನ್ನು ಮಾಡಿಸಿದ್ರೆ ಕೇಳಿದ್ದರು. ರಾಜು ಅವರು, ಅದೇನಾದರೂ ಆಗಿರಲಿ, ನನ್ನ ಕುಟುಂಬದ ಮರ್ಯಾದೆಯ ಪ್ರಶ್ನೆ. ಇನ್ನು ಕೆಲವೇ ದಿನಗಳಲ್ಲಿ ನನ್ನ ದೊಡ್ಡ ಮಗಳ ಮದುವೆ ಇದೆ. ಬೀಗರಿಗೆ ವಿಷಯ ತಿಳಿದರೆ ತುಂಬ ಕಷ್ಟವಾಗ್ತದೆ. ದಯವಿಟ್ಟು ಇದೊಂದು ವಿಷಯ ರಿಪೋರ್ಟ್ನಲ್ಲಿ ಸೇರಿಸಬೇಡಿ ಎಂದಿದ್ದರು. ಸರಿಗೆ ವಿಷಯ ಮುಚ್ಚಿಟ್ಟರೆ ಪೊಲೀಸ್ ತನಿಖೆ ದಾರಿ ತಪ್ಪುತ್ತದೆ ಎಂದಿದ್ದರು. ಚಂದನಗೆ ಅಚ್ಚರಿಯಾಗಿತ್ತು. ಹೇಗೆ ಸಾಧ್ಯ? ಅಕ್ಕ ಯಾಕೆ ಹೀಗೆ ಮಾಡಿಕೊಂಡಳು? ಬದುಕನ್ನು ಎಷ್ಟು ತಮಾಷೆ ಎಂದುಕೊಂಡಿದ್ದಾಳೆ. ಅಂದ ನೋಡಿದರೆ ಅವರ ಬಗ್ಗೆ ಏನೇನೋ ಹೇಳಿ ಮದುವೆ ಆಗದಿದ್ದರೆ ಸತ್ತು ಹೋಗ್ತೀನಿ ಎಂದಳು ಎಂದು. ತನ್ನ ದೊಡ್ಡಪ್ಪ ದೊಡ್ಡಮ್ಮನ ಆ ಸ್ಥಿತಿಯಲ್ಲಿ ನೋಡಲು ಬೇಸರ ಎನಿಸಿತು. ರಾಜು ಅವರ ಮಾತಿಗೆ ಡಾಕ್ಟರ್ ಒಪ್ಪದೇ ಇದ್ದಾಗ ಮುಂದೆ ಬಂದ ಗೌತಮ್, ಡಾಕ್ಟರ್ ಅವರು ಹೇಳಿದಾಗೆ ಮಾಡಿ. ಡಾಕ್ಟರ್ ವಂಶಿ ಅವರ ಜೊತೆ ನಾನು ಮಾತಾಡ್ತೀನಿ, ಈ ವಿಷಯ ಹೊರಗೆ ಬರುವುದು ಬೇಡ ಎಂದಿದ್ದ. ರಾತ್ರಿ 10ರ ಸುಮಾರಿಗೆ ಆಪರೇಷನ್ ಮುಗಿದಿತ್ತು. ಹೊರಬಂದ ಡಾಕ್ಟರ್, ಆಪರೇಷನ್ ಮುಗಿದಿದೆ, ಆದರೆ ಇಂಜುರಿ ತುಂಬ ಆಳದವರೆಗೆ ಆಗಿತ್ತು. ನಾಳೆ ಬೆಳಿಗ್ಗೆವರೆಗೆ ಕಾಯ್ದು ನೋಡಬೇಕು. ಹಾಗೆ ಒಂದು ವಿಷಯ, ಇಲ್ಲಿ ಪೇಷಂಟ್ ಕೋಮಕ್ಕೆ ಹೋಗೋ ಸಾಧ್ಯತೆ ಕೂಡ ಇದೆ ಹೇಳಿ ಹೋಗಿದ್ದರು. ದಂಪತಿಗಳ ದುಃಖ ಮಿತಿ ಮೀರಿತ್ತು. ಬೇರೆ ಊರಿಗೆ ತನ್ನ ಫ್ರೆಂಡ್ಸ್ಗಳಿಗೆ ಇನ್ವಿಟೇಷನ್ ಕೊಡಲು ಹೋಗಿದ್ದ ಮಿತ್ರ ವಿಷಯ ತಿಳಿದು ಬಂದಿದ್ದಳು. ತಂಗಿಯ ಸ್ಥಿತಿ ನೋಡಿ ನೋವಾದರೂ ತಾನು ಕುಸಿದು ಕುಳಿತರೆ ಅಪ್ಪ ಅಮ್ಮನನ್ನು ಯಾರು ನೋಡಿಕೊಳ್ಳುತ್ತಾರೆ ಎನ್ನಿಸಿ ಅವರ ಆಸರೆಗೆ ನಿಂತವಳು, ನಾನಿಲ್ಲೇ ಇರ್ತೀನಿ, ನೀವೆಲ್ಲ ಮನೆಗೆ ಹೊರಡಿ ಎಂದಿದ್ದಳು. ರಾಜು ಅವರು, ನಾನೊಬ್ಬ ಇಲ್ಲೇ ಇರ್ತೀನಿ, ನೀನು ನಿಮ್ಮಮ್ಮನನ್ನು ಕರೆದುಕೊಂಡು ಹೋಗು, ಅವಳು ಬದುಕಿದ್ದಾಳೆ, ನಮಗೆ ಅಷ್ಟೇ ಸಾಕು ಎಂದಿದ್ದರು. ಮಕ್ಕಳೇ ತಮ್ಮ ಪ್ರಾಣ ಕನಸು ಎನ್ನುವಂತೆ ಪ್ರೀತಿಸ್ತಿದ್ದವರು. ನಂತರ, ಥ್ಯಾಂಕ್ ಯು ಗೌತಮ್, ನೀವು ಕೂಡ ಹೊರಡಿ, ತುಂಬ ಸಮಯವಾಗಿದೆ ಎಂದಿದ್ದರು. ಎಲ್ಲರೂ ಹೊರಟಾಗಿತ್ತು. ಇಂದ್ರಾಣಿ ಅವರು ಚಿನ್ನಯ್ಯನಿಗೆ ಮೊದಲೇ ಫೋನ್ ಮಾಡಿ ತಿಳಿಸಿದ್ದರು, ಕಾರು ಮನೆಯ ಬಳಿ ಬರುತ್ತದೆ, ನಾನು ಪದ್ಮ ಮನೆಗೆ ಹೋಗಿ ಊಟ ಮಾಡಿಸಿ ಸಮಾಧಾನ ಹೇಳಿ ಜೊತೆಗಿದ್ದು ಬರ್ತೀನಿ, ಕಾರು ಹಿಡಿಯುವ ಸಮಯದಲ್ಲಿ ಹೇಳಿದ್ದರು. ವೆಂಕಟಾದ್ರಿಯ ಮುಂದೆ ಕಾರು ನಿಲ್ಲಿಸಿದಾಗ ಇನ್ನೊಂದು ಕಾರಿನಿಂದ ಇಳಿದ ಚಂದನಳನ್ನು ನೋಡುತ್ತಾ, ಇವಳನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿದ್ದರೆ ಆಗುತ್ತಿತ್ತು, ಇನ್ನು ರಾತ್ರಿ ಎಲ್ಲ ಅಳುತ್ತಾ ಕೂರುತ್ತಾಳೆ ಎಂದುಕೊಂಡವನು ಎಲ್ಲರ ಎದುರು ಏನು ಹೇಳಲಾಗದೆ ಇಂದ್ರಾಣಿ ಅವರು ಇಳಿಯುತ್ತಲೇ ಕಾರನ್ನು ದೀಪಾಂಜಲಿ ಕಡೆಗೆ ತಿರುಗಿಸಿದ್ದ. ಮನೆಗೆ ಬಂದ ನಿಹಾರ್ಗೆ ಚೆನ್ನಯ್ಯನಿಂದ ಆದ್ರಿಗೆ ಆಕ್ಸಿಡೆಂಟ್ ಆಗಿರುವ ವಿಷಯ ತಿಳಿದಿತ್ತು. ಕ್ಷಣಕಾಲ ಚಡಪಡಿಸಿದವನು ಅದನ್ನು ತೋರದೆ ಮಧ್ಯಾಹ್ನ ಅವಳು ತನ್ನನ್ನು ಭೇಟಿಯಾಗಿ ಈಗ ಗರ್ಭಿಣಿಯಾಗಿರುವುದಾಗಿ, ಹಾಗೆ ನಾವಿಬ್ಬರು ಮದುವೆ ಆಗೋಣ ಎಂದು ಹಠ ಮಾಡಿದ್ದು ತಮ್ಮಿಬ್ಬರ ನಡುವೆ ನಡೆದ ಜಗಳ ನೆನಪಾಗಿ ತನ್ನ ರೂಮಿನ ಕಡೆಗೆ ನಡೆದಿದ್ದ. 2 ದಿನಗಳು ಕಳೆದಿತ್ತು. ಡಾಕ್ಟರ್ ಅನುಮಾನದಂತೆ ಆದ್ರಿ ಕೋಮಕ್ಕೆ ಹೋಗಿದ್ದಳು. ರಾಜು ದಂಪತಿಗಳು ಪೂರ ಕುಸಿದು ಹೋಗಿದ್ದರು. ಒಮ್ಮೆ ಬಂದ ಪೊಲೀಸರು, ಇದು ಆಕಸ್ಮಿಕ ಅಲ್ಲ, ಪ್ರೀ ಪ್ಲ್ಯಾನ್ ಮರ್ಡರ್. ಹೋಟೆಲ್ನಲ್ಲಿ ಅಳವಡಿಸಿದ್ದ CCTVಯಲ್ಲಿ ಆಕ್ಸಿಡೆಂಟ್ ಪೂರ ರೆಕಾರ್ಡ್ ಆಗಿದೆ. ಲಾರಿ ಚಾಲಕ ಹಾಗೂ ನಿಜವಾದ ಆರೋಪಿಯ ಹುಡುಕಾಟದಲ್ಲಿ ಇದ್ದೀವಿ ಎಂದಿದ್ದರು. ರಾಜು ದಂಪತಿಗಳು ಕೂಡ ಒಂದು ಕಂಪ್ಲೇಂಟ್ ಬರೆದು ತಮ್ಮ ಮಗಳ ಈ ಸ್ಥಿತಿಗೆ ಕಾರಣ ಆದವರನ್ನು ಖಂಡಿತ ಸುಮ್ಮನೆ ಬಿಡುವುದಿಲ್ಲ ಎಂದುಕೊಂಡು ತಮ್ಮ ದುಃಖವನ್ನು ನುಂಗಿ ಮದುವೆ ಕೆಲಸಗಳತ್ತ ಗಮನ ಕೊಟ್ಟಿದ್ದರು. ವಾರ ಕಳೆಯುತ್ತಲೇ ಎಲ್ಲವೂ ಒಂದು ಹಂತಕ್ಕೆ ಬಂದಿತ್ತು. ಅಂದು ದೀಪಾಂಜಲಿಗೆ ಬಂದ ಚಂದನ ಸರೋಜಮ್ಮನವರಿಗೆ ದೊಡ್ಡಮ್ಮ ಕರೀತಾ ಇದ್ದಾರೆ, ಹೋಗ್ಬೇಕಂತೆ, ನವಧಾನ್ಯದ ಗಂಟು ಕಟ್ಟಲು, ಹಾಗೆ ಬೇರೆ ಏನೋ ಕೆಲಸ ಇದೆ ಎನ್ನುತ್ತಿದ್ದರು.
ಇಂದ್ರಾಣಿ ಆಂಟಿ ಕೂಡ ಅಲ್ಲೇ ಇದ್ದಾರೆ ಎಂದಿದ್ದಳು. ಪಾವನಿ ಪ್ರಕೃತಿಗೆ ತಲೆ ಬಾಚುತ್ತಿದ್ದವಳು ಇತ್ತ ಕಡೆ ಬರಲೇ ಇಲ್ಲ. ಹೇಗಿದ್ದಾಳೆ ಆದ್ರಿ ಕೇಳಿದಳು. ಏನು ಪ್ರೋಗ್ರೆಸ್ ಇಲ್ಲ ಅತ್ತಿಗೆ. ಕಾಲೇಜ್ನಿಂದ ಬರುವಾಗ ದಿನ ನೋಡಿ ಬರ್ತೀನಿ. ಬೇಗ ಗುಣವಾಗಿ ಬಂದು ಬಿಟ್ಟರೆ ಸಾಕು. ದೊಡ್ಡಮ್ಮನ ನೋವು ನೋಡಲು ಆಗುತ್ತಿಲ್ಲ ಎಂದಿದ್ದಳು. ಹೊರಗಿನಿಂದ ಬಂದ ಗೌತಮ್ ಅವಳನ್ನು ನೋಡಿದ್ದ. ಅದೇ ಮಾಸದ ನಗು, ಸಂಕೋಚದ ನೋಟ ಎಂದೂ ಬದಲಾಗುವುದಿಲ್ಲವೇನು ಎಂದುಕೊಂಡವನು ಅಲ್ಲೇ ಕುಳಿತು ಪ್ರಕೃತಿಯ ಮುದ್ದಿಸಿ ಆದಿ ಏನು ಮಾಡುತ್ತಿದ್ದಾನೆ ಎಂದಿದ್ದ. ಅವನು ಎದ್ದೇಳುವ ಹೊತ್ತಿಗೆ ಇವಳಿಗೆ ಹೋಮ್ವರ್ಕ್ ಮಾಡಿಸಿ ಬಿಡ್ತೀನಿ. ಚಂದನ ಅಣ್ಣನಿಗೆ ಕಾಫಿ ಕೊಟ್ಟು ಬಿಡು ಹೇಳಿ ತನ್ನ ರೂಮ್ಗೆ ನಡೆದಿದ್ದಳು. ತುಂಬ ದಿನಗಳ ನಂತರ ಬಂದಿದ್ದಾಳೆ. ಇಬ್ಬರಿಗೂ ಸಮಯ ಸಿಗಲಿ ಎಂದುಕೊಂಡು. ಅಡುಗೆ ಮನೆಯಿಂದ ಹೊರಬಂದ ಸರೋಜಮ್ಮ ತಾವೇ ಕಾಫಿ ತಂದವರು. ನಮ್ಮವರು ಮಾರ್ಕೆಟ್ಗೆ ಹೋಗಿದ್ದಾರೆ. ಪಕ್ಕದ ಮನೆಯಲ್ಲಿ ಹೇಳಿ ಕಳಿಸಿದ್ದಾರೆ. ಕೇಳಿ ಬರ್ತೀನಿ ಎಂದು ಹೊರಗೆ ನಡೆದಿದ್ದರು. ಗೌತಮ್ ಕಪ್ ಕೈಗೆ ತೆಗೆದುಕೊಳ್ಳುತ್ತಾ ಹೇಗೆ ಓದ್ತಾ ಇದೆಯಾ ಕೇಳಿದ. ಇನ್ನು 1 ವಾರ ಅಷ್ಟೇ ಕಾಲೇಜ್, ಆಮೇಲೆ ಓದೋದಕ್ಕೆ ಸಮಯ ಇರುತ್ತೆ. ನಂತರ ಎಕ್ಸಾಮ್ ಆಚೆ ತಿಂಗಳ ಕೊನೆವರೆಗೂ ಇರುತ್ತೆ ಎಂದಿದ್ದಳು. ಗೌತಮ್ ಅಂದರೆ ಇನ್ನು 1.5 ತಿಂಗಳು ಕಳೆಯುತ್ತಲೇ ಮನೆಯಲ್ಲಿ ಮದುವೆ ಬಗ್ಗೆ ಮಾತನಾಡಬೇಕು. ಈ ನಾಲಾಯಕ್ನ ಹೀಗೆ ಹೊರಗೆ ಬೇರೆಯವರ ಮನೆಯಲ್ಲಿ ಬಿಟ್ಟಿರೋದು ಕಷ್ಟ. ಸುಹಾನ ಬೇರೆ 1 ವಾರದಿಂದ ಊರಲಿಲ್ಲ. ಅಂದು ಹಾಗೆ ಹೇಳಿ ಹೋದವಳ ನೆನಪಾಗಿ ಹೇಳಿಕೊಂಡವನು ಕಣ್ಣಿನಲ್ಲೇ ಪಕ್ಕ ಬಂದು ಕೂರು ಎನ್ನುವಂತೆ ಸನ್ನೆ ಮಾಡಿದ. ಚಂದನ ಸುತ್ತಲೂ ಒಮ್ಮೆ ನೋಡಿ ನಾಚಿ ತಲೆ ತಗ್ಗಿಸಿ ಅಲ್ಲೇ ಕುಳಿತಿದ್ದಳು. ಅವಳು ಬರುವ ಸೂಚನೆ ಇಲ್ಲದೆ ಇದ್ದಾಗ ತಾನೇ ಅವಳ ಪಕ್ಕಕ್ಕೆ ಬಂದು ಕುಳಿತಿದ್ದ. ಯಾರಾದರೂ ನೋಡಿದರೆ ಮೆಲ್ಲಗೆ ಕೇಳಿದಳು. ನೋಡಿದರೆ 1.5 ತಿಂಗಳ ನಂತರ ಮಾತನಾಡಬೇಕಾದ ವಿಷಯ ಈಗಲೇ ಮಾತನಾಡಬೇಕಾಗುತ್ತದೆ ಅಷ್ಟೇ. ಬೇಡ, ಎಕ್ಸಾಮ್, ಅಕ್ಕನ ಮದುವೆ ಎಲ್ಲ ಮುಗಿದು ಬಿಡಲಿ. ಹಾಗೆ ಮಾತುಗಳ ನಡುವೆ ನೆನಪಾದಾಗ ಗೌತಮ್, ಅಂದು ನಿನ್ನ ಅಕ್ಕನಿಗೆ ಆಕ್ಸಿಡೆಂಟ್ ಆದ ದಿನ ಏನೋ ಬೇಕು ಎಂದಿಯಲ್ಲ, ಏನು ಬೇಕಾಗಿತ್ತು ಕೇಳಿದ. ನಾನು ಕೇಳಲು ಬಂದಿದ್ದೆ ಬೇರೆ, ನೀವು ನಡೆದುಕೊಂಡಿದ್ದೇ ಬೇರೆ ಹೇಳಿದಳು. ಮೊದಲು ಸರಿಯಾಗಿ ಮಾತನಾಡುವುದನ್ನು ಕಲಿತುಕೋ. ಏನದು ಹೇಳು ಕೇಳಿದ್ದ. ಅದು ಅರ್ಜೆಂಟ್, 1,000 ರೂಪಾಯಿ ಬೇಕಾಗಿತ್ತು. ATM ಸಿಗ್ತಾ ಇರಲಿಲ್ಲ. ಎಲ್ಲಿಟ್ಟಿದ್ದೀನಿ ಅಂತ ಹುಡುಕಿ ಸಾಕಾಗಿತ್ತು. ನಾಲಾಯಕ್, ಅದನ್ನು ಸರಿಯಾಗಿ ಹೇಳಬೇಕು ತಾನೆ. ಬೇಕಾಗಿತ್ತು ಅಂದರೆ ನಾನೇನು ಅಂದುಕೊಳ್ಳಲಿ? ಬೇಕಾಗಿತ್ತು ಅಂದರೆ ಅದನ್ನೇ ಅಂತ ಯಾಕೆ ಅಂದುಕೊಳ್ತೀರಾ? ಏನು ಬೇಕಂತ ಕೇಳಬೇಕು ತಾನೆ. ನೀನೇನು ಬಾಯಲ್ಲಿ ಕೇಕ್ ತುಂಬಿಕೊಂಡಿದ್ಯಾ? ಸರಿಯಾಗಿ ಹೇಳಬೇಕು ತಾನೆ. ಮುಂದೆ ಏನಾದರೂ ಅರ್ಧ ಮಾತಿಗೆ ಕತ್ತರಿ ಹಾಕಿ ಇನ್ನರ್ಧ ಮಾತಾಡಿದರೆ ತೆಗೆದು ಬಾರಿಸ್ತೀನಿ. ಉಗುರು ಕಚ್ಚಲು ಶುರು ಮಾಡಿದವಳ ನೋಡಿ ಇಂದು ಬ್ಯಾಂಕಿನಿಂದ ಡ್ರಾ ಮಾಡಿಕೊಂಡು ಬಂದಿದ್ದ ಹಣದಲ್ಲಿ 1 ಕಟ್ಟನ್ನು ತೆಗೆದು ಅವಳ ಕೈಯಲ್ಲಿ ಇಟ್ಟವನು, ಖರ್ಚಿಗೆ ಇಟ್ಕೋ. ಹಾಗೆ ಮುಂದೆ ಏನಾದರೂ ಹಣ ಬೇಕಾದರೆ ಒಂದು ಕಬೋರ್ಡ್ನಲ್ಲಿ ಇರುತ್ತೆ, ತಗೋ. ನನ್ನ ಕೇಳುವುದಕ್ಕೆ ಕಾಯ್ಕೊಂಡು ಕೂರಬೇಡ ಎಂದಿದ್ದ. ಅಷ್ಟೊಂದು ಹಣ ನೋಡಿ ಉಗುಳು ನುಂಗಿದವಳು. ಇಷ್ಟೊಂದು ಬೇಕಾಗಿಲ್ಲ, 1000 ಮಾತ್ರ ಬೇಕಾಗಿತ್ತು. ಅದು ಬ್ಲೌಸ್ ಹೊಲಿಗೆಗೆ ಕೊಟ್ಟಿದ್ದೆ. ಬೊಟಿಕ್ಗೆ ಹೋಗಬೇಕಾಗಿತ್ತು. ATM ಕಾರ್ಡ್ ಸಿಗುತ್ತಲೇ ನಿಮ್ಮ ಹಣ ವಾಪಸ್ ಕೊಟ್ಬಿಡ್ತೀನಿ ಎಂದಿದ್ದಳು. ಗೌತಮ್ ಒಂದು ರೀತಿಯಾಗಿ ನೋಡಿದವನು. ಹಾಗಾದರೆ ನಾನು ಇಲ್ಲಿನವರೆಗೂ ನಿನಗೇನೇನು ಕೊಟ್ಟಿದ್ದೇನೋ ಅದನ್ನೆಲ್ಲ ವಾಪಸ್ ಕೊಡ್ತೀಯಾ? ಹಾಗೆ ಮುಂದೆ ಲೈಫ್ ಲಾಂಗ್ ಕೊಡುವುದನ್ನು ಕೂಡ ವಾಪಸ್ ಮಾಡ್ತೀಯಾ ಕೇಳಿದ್ದ. ಯೋಚಿಸುವಂತೆ ಮುಖ ಮಾಡಿ ಕಣ್ಣಿನ ಗುಡ್ಡೆಗಳನ್ನು ಅತ್ತಿತ್ತ ತಿರುಗಿಸಿ ಲೆಕ್ಕ ಹಾಕಿದವಳು. ಎಷ್ಟೊಂದು ಚಾಕ್ಲೇಟ್, ಕೇಕ್, ಮಲ್ಲಿಗೆ ಹೂ ಕೊಡಿಸಿದ್ದೀರಾ? ಲೆಕ್ಕ ಹಾಕುವುದಕ್ಕೆ ಆಗ್ತಾ ಇಲ್ಲ. ಒಂದೊಂದೇ ನೆನಪಿಸಿಕೊಳ್ಳುತ್ತಾ ಹೇಳಿ ಬೆರಳು ಮಡಿಸಲು ಶುರು ಮಾಡಿದಳು. ಕ್ಷಣದಲ್ಲಿ ಹೇಳುತ್ತಿದ್ದವಳ ಮಾತುಗಳು ನಿಂತಿತ್ತು. ಬೆರಳುಗಳ ಲೆಕ್ಕ ತಪ್ಪಿತ್ತು. ದೀರ್ಘ ಸಮಯದ ನಂತರ ಹಿಂದೆ ಸರಿದವನು, ಹೀಗೆ ಇಷ್ಟೇ ಆವೇಶದಲ್ಲಿ ಲೆಕ್ಕವಿಲ್ಲದಷ್ಟು ಸಲ ತುಂಬ ಕೊಟ್ಟಿದ್ದೀನಿ. ನಿನ್ನ ಚಾಕ್ಲೇಟ್, ಕೇಕ್, ಮಲ್ಲಿಗೆ ಹೂವಿನ ಲೆಕ್ಕದ ಜೊತೆಗೆ ಇವುಗಳನ್ನು ಲೆಕ್ಕ ಹಾಕಿಕೊಂಡು ಬಡ್ಡಿ ಸಮೇತ ತಿರುಗಿಸಿ ಕೊಟ್ಟು ಬಿಡು. ನನಗೆ ಬೇಸರ ಇಲ್ಲ, ತೆಗೆದುಕೊಳ್ಳುತ್ತೇನೆ ಎಂದಿದ್ದ. ಕೆಲ ಸಮಯದ ಹಿಂದೆ ಬಂದಿದ್ದ ನಿಹಾರ್ ಬಾಗಿಲ ಬಳಿಯೇ ನಿಂತಿದ್ದವನು. ಅಂದರೆ ಇವರಿಬ್ಬರ ನಡುವೆ ಅಂತರ ಇಲ್ಲ, ಎಲ್ಲ ಸರಿ ಹೋಗಿದೆ. ಆದರೆ ಚಂದನಗೆ ನಿಜ ವಿಷಯ ತಿಳಿಸಿಬಿಟ್ಟಿದ್ದಾಳೆ. ಅವಳತ್ತ ಇನ್ನೂ ಸರಿದ ಗೌತಮ್ನ ನೋಡಿ ಅವನ ಮುಷ್ಟಿ ಬಿಗಿದಿತ್ತು. ಗೌತಮ್ ಮತ್ತೆ ಮುಂದುವರಿಯಲು ನೋಡಿದಾಗ ಇನ್ನೂ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎನಿಸಿ ನವಿರಾಗಿ ಕೆಮ್ಮಿದ್ದ. ಅವನನ್ನು ನೋಡುತ್ತಲೇ ಚಂದನ ಮುಜುಗರದಿಂದ ಎದ್ದು ನಿಂತಿದ್ದಳು. ಗೌತಮ್ಗೆ ಏನು ಅನಿಸಲಿಲ್ಲ. ಇವನ್ಯಾಕೆ ಬಂದ ಈಗ? ಸ್ವಲ್ಪ ಸಮಯ ಬಿಟ್ಟು ಬಂದಿದ್ದರೆ ಆಗುತ್ತಿತ್ತು ಎಂದುಕೊಂಡಿದ್ದ. ಬಂದು ಎದುರು ಕುಳಿತವನನ್ನು ನೋಡಿ, ಅಡುಗೆ ಮನೆಯಲ್ಲಿ ಯಾರೂ ಇಲ್ಲ, ಹೋಗಿ ಫ್ರೆಶ್ ಆಗಿ ಬಾ.
ಆ ವೇಳೆಗೆ ಚಿನ್ನಯ್ಯ ಬರ್ಬೋದು, ಮಾರ್ಕೆಟ್ಗೆ ಹೋಗಿದ್ದಾರಂತೆ ಎಂದಿದ್ದ. ನಿಹಾರ್ಗೆ ಅಲ್ಲಿಂದ ಎದ್ದು ಹೋಗುವ ಮನಸ್ಸಾಗಲಿಲ್ಲ. ತಾನೂ ಎದ್ದು ಹೋದರೆ ಮತ್ತೆ ಇವನು ಇವಳನ್ನು ಮುದ್ದಿಸುತ್ತಾನೆ. ಯಾವ ಗಂಡ ತಾನೇ ಇದನ್ನು ಸಹಿಸುತ್ತಾನೆ ಎನ್ನುವ ಅನಿಸಿಕೆ ಮೂಡಿ ಏನಾದರೂ ಮಾತನಾಡಲೇಬೇಕು. ವಿಷಯಕ್ಕಾಗಿ ಹುಡುಕಾಡಿದವನು ಆದ್ರಿಗೆ ಆಕ್ಸಿಡೆಂಟ್ ಹೇಗಾಯಿತು ಎಂದಿದ್ದ. ಗೌತಮ್ ಅದನ್ನು ನೀನು ಹೇಳಬೇಕು ಎಂದಾಗ ಬೆಚ್ಚಿ ಬಿದ್ದವನು ಏನಾಗಂದ್ರೆ ನಿನ್ನ ಮಾತಿನ ಅರ್ಥ ಏನು ಎಂದಿದ್ದ. ಅವಳಿಗೂ ನಿನಗೂ ಒಳ್ಳೆಯ ಪರಿಚಯ ಇತ್ತಲ್ಲ, ಹಾಗಾಗಿ ಹೇಳಿದ್ದು. ಅಲ್ಲದೆ ಆಕ್ಸಿಡೆಂಟ್ ಆಗಿರೋದು ನಿನ್ನ ಆಫೀಸ್ನಿಂದ ಸ್ವಲ್ಪ ಮುಂದಕ್ಕೆ, ಅಂದರೆ ನಿನ್ನನ್ನು ಭೇಟಿ ಮಾಡಲು ಬಂದಿರುವ ಸಮಯದಲ್ಲಿ ನಡೆದಿರ್ಬೋದು. ಹಾಗಾಗಿ ನಿನಗೆ ತಿಳಿದಿರ್ಬೋದು ಎಂದು ಹೇಳಿದೆ. ಹೋಗಿ ನೋಡಿ ಬಂದಿದೆಯಾ ಕೇಳಿದ್ದ. ಇಲ್ಲ, ಸ್ವಲ್ಪ ಕೆಲಸಗಳು, ಹೋಗಿ ನೋಡಿ ಬರಬೇಕು. ಅವಳು ಚೆನ್ನಾಗಿದ್ದಾಗ ಪ್ರತಿದಿನ ಭೇಟಿ ಮಾಡಲು ಸಮಯ ಸಿಗುತ್ತದೆ. ಈ ಸಂದರ್ಭದಲ್ಲಿ ಸಮಯ ಸಿಗಲ್ವಾ? ನಿಮ್ಮಿಬ್ಬರ ನಡುವೆ ಒಳ್ಳೆಯ ಆತ್ಮೀಯತೆ ಇರುವ ಕಾರಣ ನಿನ್ನ ಮಾತುಗಳಿಗೆ ಅವಳು ಸ್ಪಂದಿಸಿದರೂ ಸ್ಪಂದಿಸಬಹುದು. ಹೋಗಿ ನೋಡಿ ಮಾತನಾಡಿ ಬಾ. ಹಾಗೆಲ್ಲ ಏನೂ ಇಲ್ಲ, ನಿಮ್ಮ ಮನೆಗೆ ಬಂದಾಗ ಸುಮ್ಮನೆ ಪರಿಚಯ ಅಷ್ಟೇ. ಒಂದೆರಡು ಬಾರಿ ಅವಳು ಫ್ರೆಂಡ್ಸ್ ಕೊಡೋ ಪಾರ್ಟಿಗೆ ಕರೆದಿದ್ದಳು. ನಿರ್ಗಳವಾಗಿ ಸುಳ್ಳು ಹೇಳಿದ್ದ. ಗೌತಮ್ ಒಂದು ಕೈಯಲ್ಲಿ ಚಂದನ ಕೈ ಹಿಡಿದೇ ಇದ್ದ. ಬಿಟ್ಟರೆ ಎದ್ದು ಹೊರಟು ಬಿಡುತ್ತಾಳೆ ಎನ್ನುವ ಕಾರಣಕ್ಕೆ. ನೋಡಿದ ನಿಹಾರ್ ನಾನು ಎದುರು ಇದ್ದರೂ ಕೈಯನ್ನು ಬಿಡದೆ ಹಿಡಿದಿದ್ದಾನೆ ಎಂದರೆ ವಿಷಯ ತಿಳಿಯಲಿ ಬಿಡು ಎನ್ನುವ ಉದ್ದೇಶ ಇವನಿಗೆ. ಅಂದರೆ ಎಲ್ಲರೆದುರು ಇವರ ವಿಷಯ ಹೇಳಲು ಸಿದ್ಧನಿದ್ದಾನೆ. ತಡ ಮಾಡುತ್ತಿರುವುದಕ್ಕೆ ಕಾರಣ ಅವಳ ಪರೀಕ್ಷೆ ಮುಗಿದು ಹೋಗಲಿ ಎನ್ನುವುದು ಇರಬೇಕು. ಹೇಗೆ ಅವನ ಕೈಯಿಂದ ಅವಳ ಕೈ ಬೇರ್ಪಡಿಸುವುದು ಯೋಚಿಸಿದವನು ಚಂದನ ಸ್ವಲ್ಪ ತಲೆನೋವು, ಒಂದು ಕಪ್ ಕಾಫಿ ಮಾಡಿಕೊಡ್ತೀರಾ ಕೇಳಿದ್ದ. ಗೌತಮ್ಗೆ ತಾನು ಮಾಡಲು ಹೊರಟಿದ್ದ ಕೆಲಸ ಅರ್ಧಕ್ಕೆ ನಿಂತಂತೆ ಎನಿಸುತ್ತಿತ್ತು. ಅವನ ಮಾತಿಗೆ ಅವಳ ಕೈ ಹಿಡಿದೇ ಎದ್ದು ನಿಂತಿದ್ದ. ನೀನು ನಿಹಾರ್ಗೆ ಕಾಫಿ ಮಾಡಿಕೊಡು, ನಾನು ನನಗೆ ಕಾಫಿ ಮಾಡಿಕೊಡುತ್ತೇನೆ. ನಿನ್ನ ಕೈ ಕಾಫಿ ಕೆಟ್ಟದಾಗಿರುತ್ತೆ ಹೇಳಿ ಕೈ ಹಿಡಿದೇ ಅಡುಗೆ ಮನೆ ಕಡೆಗೆ ನಡೆದಿದ್ದ. ನಿಹಾರ್ ಎರಡು ಕೈಯಲ್ಲೂ ತಲೆ ಹಿಡಿದು ಕುಳಿತಿದ್ದ. ಜೋರಾಗಿ ತಲೆಯನ್ನು ಚಚ್ಚಿಕೊಳ್ಬೇಕು ಎನ್ನುವ ಅನಿಸಿಕೆ. ಇನ್ನು 3 ತಿಂಗಳಲ್ಲಿ ನನ್ನ ಇವಳ ಮದುವೆ. ಅವಳನ್ನು ಬೇರೊಬ್ಬನ ಜೊತೆಗೆ ಹೇಗೆ ನೋಡಲಿ? ಅಡುಗೆ ಮನೆಯಲ್ಲಿ ಏನು ಮಾಡ್ತಾನೋ? ಇಲ್ಲಿ ನಿಲ್ಲಿಸಿದ್ದನ್ನು ಅಲ್ಲಿ ಮುಂದುವರಿಸಬಹುದು ಎನಿಸ್ತದೆ. ಚಂದನ ನನಗೆ ಸಕ್ಕರೆ ಸ್ವಲ್ಪ ಕಡಿಮೆ ಇರಲಿ ಹೇಳುತ್ತಲೇ ಎದ್ದು ತಾನು ಅಡುಗೆ ಮನೆ ಬಾಗಿಲಿಗೆ ಬಂದು ನಿಂತಿದ್ದ. ಗೌತಮ್ ಡಿಕಾಕ್ಷನ್ ಎಲ್ಲಿ? ನಡು ಬಳಸಿದ ಕೈಯನ್ನು ಹಿಂತೆಗೆಯದೆ ಕೇಳಿದ್ದ. ಚಂದನ ಅವರೇನಾದರೂ ಅಂದುಕೊಂಡರೆ ಮುಜುಗರ ಆಗುತ್ತಿದೆ ಹೇಳುತ್ತಲೇ ಅವನ ಕೈಯಿಂದ ಬಿಡಿಸಿಕೊಂಡಿದ್ದಳು. ನಿಹಾರ್ ನೋಟ ಅವಳ ಮೈಮೇಲೆಲ್ಲ ಓಡಾಡಿದ್ದು. ಮೊದಲಿಗಿಂತ ಸುಂದರವಾಗಿದ್ದಾಳೆ. ದಿನ ದಿನಕ್ಕೂ ಹೊಸಬಳಂತೆ ಕಾಣುತ್ತಾಳೆ. ಏನೇ ಆದರೂ ಆ ಮುಗ್ಧತೆ ಅವಳನ್ನು ಬಿಟ್ಟು ಹೋಗುತ್ತಿಲ್ಲ. ಇವಳ ಹಿಂದೆ ಇವನು ಯಾಕೆ ಬಿದ್ದಿದ್ದಾನೆ? ಇವನ ಸ್ಟೇಟಸ್ಗೆ ತಕ್ಕನಾದ ಹುಡುಗಿಯನ್ನು ನೋಡಿಕೊಂಡರೆ ಆಗೋಲ್ವಾ? ಯೋಚಿಸುತ್ತಿದ್ದವನ ಮುಂದೆ ಚಂದನ ಕಾಫಿ ಕಪ್ ಹಿಡಿದಿದ್ದಳು. ತೆಗೆದುಕೊಂಡವನು ಅಲ್ಲಿಂದ ಹೋಗದೆ ಹಾಗೇ ನಿಂತಾಗ ಗೌತಮ್, ನಿಹಾರ್ ನಿಂಗೆ ಕಾಮನ್ ಸೆನ್ಸ್ ಇಲ್ವಾ? ಇಬ್ಬರು ಹೀಗೆ ಜೊತೆಯಾಗಿ ಇದ್ದರೆ ಎಂದರೆ ಅವರಿಗೆ ಪ್ರೈವಸಿ ಬೇಕು ಅಂತ ಅರ್ಥ. ಹೋಗು ಕಾಫಿ ಕುಡಿ, ಬರ್ತೀನಿ ಹೇಳಿದ್ದ. ನಿಹಾರ್ ಏನಿದು ಹೀಗೆ ನೇರವಾಗಿ ಹೇಳುತ್ತಾನೆ ಎಂದುಕೊಂಡಿರಲಿಲ್ಲ. ಈಗ ಬೇರೆ ಏನು ಹೇಳಲು ಸಾಧ್ಯವಿಲ್ಲ ಎಂದುಕೊಂಡವನು 2 ಹೆಜ್ಜೆ ಇಟ್ಟಿದ್ದ. ಚಂದನ ಇದೇನು ಹೀಗೆ, ಯಾರಾದರೂ ಹೇಳ್ತಾರಾ ಕೇಳಿದ್ದಳು. ಯಾರು ಹೇಳ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ನಾನು ಇರುವುದೇ ಹಾಗೆ. ಆಗಲೇ ಸರಿಯಾಗಿ ಕೊಟ್ಟ ಹಾಗೆ ಫೀಲ್ ಆಗಲಿಲ್ಲ. ನಿನಗೂ ಬೇಕು ಅನ್ನಿಸ್ತಿರ್ಬೋದು, ಆದರೆ ಸಂಕೋಚಕ್ಕೆ ಸುಮ್ಮನಿದ್ಯಾ ಹೇಳಿ ತುಟಿಗಳಿಗೆ ದೀರ್ಘವಾಗಿ ಚುಂಬಿಸಿದ. ಚಂದನ ಬಿಡಿ, ಅವರು ಬಂದರೆ ಅನುಮಾನದಿಂದ ಕೇಳಿದಳು. ಗೌತಮ್ ಅಷ್ಟು ಹೇಳಿದ ಮೇಲೂ ಬರುವುದಕ್ಕೆ ಅವನಿಗೆ ಮಾನ ಮರ್ಯಾದೆ ಇಲ್ವಾ? ಸುಮ್ಮನಿರು, ನಂತರ ನನಗೆ ಮುತ್ತು ಕೊಟ್ಟು ಚೆನ್ನಾಗಿ ಓದಿಕೊ. ಈಗ ಮನೆಗೆ ಹೋಗು ಹೇಳಿ ತನ್ನ ಜೊತೆಗೆ ಅಡಿಗೆ ಮನೆಯಿಂದ ಕರೆದುಕೊಂಡು ಬಂದವನು ಅವಳು ಬಾಗಿಲು ದಾಟಿ ಹೊರಗೆ ಹೋಗುವವರೆಗೂ ಅಲ್ಲೇ ನಿಂತಿದ್ದು ನಂತರ ತನ್ನ ರೂಮಿನ ಕಡೆಗೆ ನಡೆದಿದ್ದ. ಮುಖ ಪೂರ ಕೆಂಪು ಮಾಡಿಕೊಂಡು ನಸು ನಾಚಿಕೆಯಿಂದ ನಡೆದವಳ ನೋಡಿ ನಿಹಾರ್ ಮನಸ್ಸು ಪೂರ್ತಿ ಕೆಟ್ಟು ಹೋಗಿತ್ತು. ನನ್ನಿಂದ ಅವಳ ಮುಖದಲ್ಲಿ ಮೂಡಬೇಕಾದ ನಾಚಿಕೆ ಬೇರೊಬ್ಬ ಗಂಡಸಿನಿಂದ ಮೂಡಿದೆ. ಇದನ್ನು ಸಹಿಸಿಕೊಳ್ಳುವುದು ಕಷ್ಟ. ಹಿಂದಿನ ನನ್ನ ನೋವಿಗೆ ಮುಂದೆ ಇವನ್ನು ಇಬ್ಬರು ದಂಡ ತೆರಬೇಕಾಗುತ್ತದೆ ಎಂದುಕೊಂಡಿದ್ದ. ಮದುವೆ ಕೆಲಸಗಳು ಹೇಗೋ ನಿಲ್ಲದೆ ಮುಂದುವರಿಯುತ್ತಿದ್ದವು. ಇದರ ನಡುವೆ ಪೊಲೀಸರು ಲಾರಿ ಚಾಲಕನ ಹುಡುಕಿ ಹಿಡಿದಿದ್ದರು. ಅವನಿಂದ ತಿಳಿದ ವಿಷಯದ ಆಧಾರದ ಮೇಲೆ
ಗೌತಮ್‌ನನ್ನು ಅರೆಸ್ಟ್ ಮಾಡಲು ಬಂದಿದ್ದರು. ರಾಜು ಅವರು ಪೊಲೀಸರಿಂದ ವಿಷಯ ತಿಳಿದು ನಂಬದಾಗಿದ್ದರು. ತಮ್ಮ ಮಗಳ ಈಗಿನ ಪರಿಸ್ಥಿತಿ ನೆನಪಾಗಿ ಪೊಲೀಸ್ ಸ್ಟೇಷನ್ ಕಡೆಗೆ ನಡೆದಿದ್ದರು. ಗೌತಮ್‌ನನ್ನು ಕೂಡ ಅದೇ ಸಮಯದಲ್ಲಿ ಪೊಲೀಸ್ ಸ್ಟೇಷನ್‌ಗೆ ಕರೆತರಲಾಗಿತ್ತು. ಅವನಲ್ಲಿ ಯಾವ ಅಳುಕು ಇರಲಿಲ್ಲ. ಸಹಜವಾಗಿ ಬಂದಿದ್ದ. ವಿಷಯ 2 ಮನೆಯವರಿಗೂ ತಿಳಿದಿತ್ತು. ಯಾರಿಗೂ ಇದನ್ನು ನಂಬಬೇಕು ಎನಿಸಲಿಲ್ಲ. ಸ್ವತಃ ಆದ್ರಿ ತಾಯಿ ಪದ್ಮಾ ಅವರು ಆದ್ರಿಗೆ ಆಕ್ಸಿಡೆಂಟ್ ಮಾಡಿಸಿದರೆ ಆ ಹುಡುಗನಿಗೆ ಏನು ಲಾಭ ಇದೆ? ಖಂಡಿತ ಇದು ಅವನ ಕೆಲಸ ಅಲ್ಲ. ಅಂಥವನಲ್ಲ ಎಂದುಕೊಂಡರು. ಅವನ ಬಗ್ಗೆ ತಿಳಿದಿದ್ದ ಮಿತ್ರ ಕೂಡ ನಂಬೇಕು ಎನಿಸಲಿಲ್ಲ. ಚಂದನ ಮಾತ್ರ ವಿಷಯ ತಿಳಿಯುತ್ತಲೇ ರೂಮಿನಲ್ಲಿ ಕುಸಿದು ಕುಳಿತಿದ್ದಳು. ಕಣ್ಣ ಹನಿ ನಿಲ್ಲದೆ ಹರಿದಿತ್ತು. ಅವರು ಹೀಗೆಲ್ಲ ಮಾಡಲು ಸಾಧ್ಯವೇ ಇಲ್ಲ. ಅಂಥದ್ರಲ್ಲಿ ಅವರ ಮೇಲೆ ಇಂಥ ದೊಡ್ಡ ಆರೋಪ ಹೇಗೆ ಬಂತು? ಹಾಗಾದರೆ ಈಗ ಅವರು ಪೊಲೀಸ್ ಸ್ಟೇಷನ್ನಲ್ಲಿದ್ದಾರಾ? ಅವರನ್ನು ಯಾರು ಬಿಡಿಸಿಕೊಂಡು ಬರುತ್ತಾರೆ? ಅತ್ತಿಗೆ ಅಣ್ಣನಿಗೆ ಹೇಳಬೇಕು. ಕಣ್ಣೀರು ಒರೆಸಿಕೊಂಡು ದೀಪಾಂಜಲಿ ಕಡೆಗೆ ನಡೆದಿದ್ದಳು. ಪಾವನಿಯನ್ನು ನೋಡುತ್ತಲೇ ಹೋಗಿ ತೆಕ್ಕೆಗೆ ಸೇರಿದಳು. ಹೀಗೆಲ್ಲ ಯಾಕಾಗುತ್ತಿದೆ ಎನ್ನುತ್ತಾ. ರಮೇಶ್, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಗೌತಮ್ಗೆ ಏನೂ ಆಗೋಲ್ಲ. ಅವನಿಗೆ ಇರುವ ಇನ್ಫ್ಲುಯೆನ್ಸ್ಗೆ ಇನ್ನೂ ಅರ್ಧ ಗಂಟೆಗೆಲ್ಲ ಅವನೇ ಮನೆಗೆ ಬರ್ತಾನೆ ಎಂದಿದ್ದ. ನಿಹಾರ್ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ರಾಜು ಅವರು ಗೌತಮ್ನನ್ನು ನೋಡುತ್ತಲೇ ಎಲ್ಲ ಒತ್ತಡಗಳಿಂದ ಯೋಚಿಸುವ ಶಕ್ತಿಯನ್ನು ಕಳೆದುಕೊಂಡಿದ್ದವರು ಕೊರಳ ಪಟ್ಟಿಗೆ ಕೈ ಹಾಕಿ, ನನ್ನ ಮಗಳು ನಿನಗೆ ಏನು ಅನ್ಯಾಯ ಮಾಡಿದ್ಲು? ಯಾಕೋ ಹೀಗೆ ಮಾಡಿದೆ? ನಿಜ ಹೇಳು ಎಂದಿದ್ದರು. ಗೌತಮ್ ಅವರ ಕೈಯನ್ನು ತನ್ನ ಕೈಯಲ್ಲಿ ಹಿಡಿದು ಕೊರಳ ಪಟ್ಟಿ ಬಿಡಿಸಿಕೊಂಡವನು ಕೋಪವನ್ನು ನಿಯಂತ್ರಿಸುವಲ್ಲಿ ಸಫಲನಾಗಿದ್ದ. ಕ್ಷಣ ಮಾತ್ರದಲ್ಲಿ ಇವರಿಗೆ ಅವರದೇ ರೀತಿಯಲ್ಲಿ ಉತ್ತರಿಸಿ ಬಿಡಬಹುದು. ಆದರೆ ಅವಳು ಇರುವುದು ಇವರ ಮನೆಯಲ್ಲಿ. ಸಂಬಂಧ ಬೆಳೆಸಬೇಕಾಗಿದೆ. ಕೈ ಮಿತಿಯಲ್ಲಿ ಇರಲಿ ಎಂದುಕೊಂಡವನು ದುಡುಕಿ, ಮಾತನಾಡಬೇಡಿ ಸರ್ ಎಂದಿದ್ದ. ಇಬ್ಬರ ನಡುವೆ ಪೊಲೀಸರು ಬಂದಿದ್ದರು. ಹಾಗೆ ಕೆಲವೊಂದು ಪೇಪರ್ಸ್ಗಳಿಗೆ ರಾಜು ಅವರಿಂದ ಸಹಾಯ ಪಡೆದು ಕಳಿಸಿಕೊಟ್ಟಿದ್ದರು. ಅರ್ಧ ಗಂಟೆಯ ಸಮಯಕ್ಕೆಲ್ಲ ಗೌತಮ್ ನಿರಪರಾಧಿ, ತನಗೂ ಈ ಆಕ್ಸಿಡೆಂಟ್ಗೆ ಯಾವ ಸಂಬಂಧವಿಲ್ಲ ಎಂದು ಸಾಬೀತಾಗಿ ಹೊರಗೆ ಬಂದಿದ್ದ. ಹೊರಬರುವ ಸಮಯಕ್ಕೆ ರಮೇಶ್ ಕೂಡ ಕಾರು ತಂದು ನಿಲ್ಲಿಸಿದ್ದ. ಅಲ್ಲಿಗೆ ಬಂದವನು, ಏನಾಯಿತು, ನಿನ್ನನ್ನು ಯಾಕೆ ಅರೆಸ್ಟ್ ಮಾಡಿದ್ದರು ಕೇಳಿದ್ದ. ಅವನ ಜೊತೆ ಬಂದಿದ್ದ ಲಾಯರ್ಸ್ನನ್ನು ನೋಡಿದವನು ಅವರಿಗೆ ಹೊರಡುವಂತೆ ಹೇಳಿ, ಸಿಕ್ಕಿದ್ದ ಲಾರಿ ಡ್ರೈವರ್ನ ಸರಿಯಾಗಿ ವಿಚಾರಣೆ ಮಾಡದೆ ಅವನು ತಿಳಿಸಿದ ವಿಷಯವನ್ನು ನಿಜ ಎಂದುಕೊಂಡಿದ್ದಾರೆ. ನಾನು ಇನ್ಫ್ಲುಯೆನ್ಸ್ ಮೇಲೆ ಸ್ವಲ್ಪ ಡೀಪಾಗಿ ವಿಚಾರಣೆ ನಡೆಸಿದೆ. ವಿಷಯ ಬಾಯಿಬಿಟ್ಟ. ಅವನಿಗೂ ಕೂಡ ಯಾರು ಎಂದು ಗೊತ್ತಿಲ್ಲವಂತೆ. ಆದರೆ ಪೊಲೀಸರು ವಿಚಾರಿಸಿದಾಗ ನನ್ನ ಹೆಸರು ಹೇಳಬೇಕೆಂದು ಹೇಳಿಕೊಟ್ಟಿದ್ದಾರೆ. ಒಂದು ವಿಷಯ ತಿಳಿಯಿತು, ಸುಪಾರಿ ಕೊಟ್ಟಿದ್ದು ಒಂದು ಹೆಣ್ಣು ಎಂದು ಹೇಳುತ್ತಿದ್ದಾನೆ ಎಂದಿದ್ದ. ರಮೇಶ್, ಯಾರಿರ್ಬೋದು ಅವರು ಸುಪಾರಿ ಕೊಟ್ಟು ನಿನ್ನ ಹೆಸರು ಹೇಳಲು ಹೇಳಿರುವುದು ಎಂದಿದ್ದ. ಗೌತಮ್, ಅದೆಲ್ಲ ನಮಗೆ ಯಾಕೆ? ಪೊಲೀಸ್ನವರ ಹೊಸಬರೆ, ನಡಿ ಮನೆಗೆ. ಮನೆಯಲ್ಲಿ ಎಲ್ಲರಿಗೂ ವಿಷಯ ತಿಳಿದಿದೆಯಾ? ಹೆಜ್ಜೆ ತಡೆದು ಕೇಳಿದ್ದ. ಹೌದು, ಎಲ್ಲರಿಗೂ ತಿಳಿದಿದೆ. ಇಂದ್ರಾಣಿ ಅಮ್ಮ BP ಹೆಚ್ಚಾಗಿ ಪ್ರಜ್ಞೆ ತಪ್ಪಿದರು. ಈಗ ಹುಷಾರಾಗೇ ಇದ್ದಾರೆ. ನಿನ್ನನ್ನು ನೋಡುವವರೆಗೂ ಅವರಿಗೆ ಸಮಾಧಾನ ಇಲ್ಲ. ಒಂದೇ ಸಮನೆ ಅಳುತ್ತಿದ್ದಾರೆ. ಗೌತಮ್, ಈ ಕೆಲಸ ಮಾಡಲು ಸಾಧ್ಯವಿಲ್ಲ, ನಾನು ಬರ್ತೀನಿ ಎನ್ನುತ್ತಿದ್ದರು. ನಾನೇ ಸಮಾಧಾನ ಮಾಡಿ ಬಂದೆ. ತಾತ ಇಂದು ಮಠದಲ್ಲಿ ವಿಶೇಷ ಪೂಜೆ ಆರಾಧನೆ ಎಂದು ಹೋಗಿರುವ ಕಾರಣ ಅವರಿಗೆ ಇನ್ನೂ ವಿಷಯ ತಿಳಿದಿಲ್ಲ. ಯಾರೂ ಇದನ್ನು ನಂಬುತ್ತಿಲ್ಲ ಎಂದಿದ್ದ. ಗೌತಮ್, ಸರಿ ಹೊರಡು, ಸ್ವಲ್ಪ ಕೆಲಸ ಇದೆ, ಮುಗಿಸಿಕೊಂಡು ಬರ್ತೀನಿ. ಹಾಗೆ ಎಲ್ಲರಿಗೂ ಸತ್ಯ ತಿಳಿದು ನಾನು ಹೊರಗೆ ಬಂದಿದ್ದೀನಿ ಎಂದು ಹೇಳಿಬಿಡು ಎಂದವನು ತನ್ನ ಕಾರಿನ ಕಡೆ ನಡೆದಿದ್ದ. ಪೊಲೀಸ್ನವರು ಸರಿಯಾಗಿ ವಿಚಾರಣೆ ನಡೆಸದೆ ಇವನ ಹೆಸರು ಹೇಳಿದ ತಕ್ಷಣ ರಾಜು ಅವರಿಗೆ ಗೌತಮ್ ವರ್ಮನ ಹೆಸರು ಹೇಳುವುದಲ್ಲದೆ ಅವನನ್ನು ಅರೆಸ್ಟ್ ಮಾಡಿಕೊಂಡು ಬಂದು ಬಿಟ್ಟದ್ದು ತಪ್ಪು. ಇನ್ನು ಸ್ವಲ್ಪ ಇವನನ್ನು ವಿಚಾರಿಸಿದರೆ ಈಗ ಹೇಳಿದ ನಿಜವನ್ನು ಆಗಲೇ ಹೇಳುತ್ತಿದ್ದ ಎನಿಸ್ತದೆ. ಈಗ ರಾಜು ಅವರಿಗೆ ಮತ್ತೆ ಹೇಗೆ ವಿಷಯ ತಿಳಿಸುವುದು ಎಂದಾದಾಗ ಅಲ್ಲೇ ಇದ್ದ PC, ಸರ್, ಸಂಜೆಗೆ ಕರೆಸಿ ಇವನು ಹೇಳಿರುವ ವಿಷಯ ತಿಳಿಸೋಣ, ಇಲ್ಲದಿದ್ದರೆ ನಮ್ಮ ಇಮೇಜ್ ಹೋಗುತ್ತೆ, ಮಕ್ಕಳಾಟ ಎಂದುಕೊಳ್ಳುತ್ತಾರೆ ಎಂದಿದ್ದ. ಅವರಿಗೂ ಅದೇ ಸರಿ ಎನಿಸಿ ಇನ್ನೊಂದಿಷ್ಟು ವಿಚಾರಣೆ ನಡೆಸಿ ಏನಾದರೂ ತಿಳಿಯಬಹುದು ಎಂದಿದ್ದರು. PC ಇನ್ನು 2 ದಿನ ವಿಚಾರಣೆ ನಡೆಸಲು ಸಾಧ್ಯವಿಲ್ಲ. ಆ ವ್ಯಕ್ತಿ ಇವನನ್ನು ನಡೆಸಿಕೊಂಡಿರುವ ರೀತಿಗೆ ಎಂದಿದ್ದ. ಗೌತಮ್ ವರ್ಮಾ ಲಾರಿ ಡ್ರೈವರ್ ಜೊತೆ ನಡೆದುಕೊಂಡ ರೀತಿ ನೆನಪಾಗಿ ಹಣೆಯಲ್ಲಿ ಮೂಡಿದ ಬೆವರ ಹನಿಯನ್ನು ತಮ್ಮ ಕರ್ಚೀಪ್ನಲ್ಲಿ ಒತ್ತಿಕೊಳ್ಳುತ್ತಾ, ನಿಜವಾಗಿ ರಾಕ್ಷಸ ಅವನು ಎಂದಿದ್ದರು. ಮನೆಗೆ ಬಂದ ರಾಜು ಅವರ ದುಃಖ ಮಿತಿ ಮೀರಿತ್ತು. ಪೊಲೀಸ್ ಸ್ಟೇಷನ್ನಿಂದ ಆಸ್ಪತ್ರೆಗೆ ಹೋಗಿ ಮಗಳನ್ನು ನೋಡಿಕೊಂಡು ಡಾಕ್ಟರ್ ಜೊತೆ ಮಾತನಾಡಲು ಬಂದಿದ್ದರು. ಏನಾಯಿತು? ಕೇಳಿದ ವಿಷಯ ನಂಬಲಾಗುತ್ತಿಲ್ಲ ಎಂದು ಎದುರು ಬಂದು ನಿಂತ ಮಡದಿಗೆ ಎಂಥ ಮೋಸ! ಅವನನ್ನು ಎಷ್ಟು ಒಳ್ಳೆಯವನು ಎಂದು ನಂಬಿದ್ದೆ ಎನ್ನುತ್ತಿದ್ದವರು ಬಂದ ಕರೆ ಸ್ವೀಕರಿಸಿ ಮಾತನಾಡಿದವರು. ಪದ್ಮಾ ಅವರು ಯಾವುದೋ ಕೆಲಸ ನೆನಪಾದಾಗ ಮಾತನಾಡಲಿ ಬಿಡಲಿ ಇವರು ಎಂದುಕೊಂಡು ಅತ್ತ ನಡೆದಿದ್ದರು. ಅತ್ತ ಕಡೆಯಿಂದ ಕೃಷ್ಣ ಪ್ರಸಾದ್ ಅವರು, ಈಗ ಆದ್ರಿ ಹೇಗಿದ್ದಾಳೆ? ಇದನ್ನೆಲ್ಲ ಮಾಡಿದ್ದು ಯಾರು ಎಂದು ತಿಳಿದು ಬಂತೇನು ಎಂದಿದ್ದರು. ರಾಜು ಅವರು, ಇದನ್ನೆಲ್ಲ ಮಾಡಿಸಿದ್ದು ನಮ್ಮ
ಮನೆ ಪಕ್ಕ ಇರುವ ಹುಡುಗನೇ ಎಂದಿದ್ದರು. ಹೌದಾ, ಯಾರವನು, ಯಾಕೆ ಅಂತ ಇದೆಲ್ಲ ಹೇಗಾಯಿತು ಕೇಳಿದರು ರಾಜು ಅವರು. ಅವನ ಹೆಸರು ಗೌತಮ್ ವರ್ಮ, ನಮ್ಮ ಮನೆ ಪಕ್ಕವೇ ಇರೋದು. ಏನು ಎಂದು ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಲಾರಿ ಡ್ರೈವರ್ ಅವನ ಹೆಸರು ಹೇಳಿದ. ಅವನೇ ಹಣ ನೀಡಿ ಆಕ್ಸಿಡೆಂಟ್ ಮಾಡಲು ಹೇಳಿದನಂತೆ. ಹುಟ್ಟು ಒಳ್ಳೆ ರೀತಿ ಇದ್ದಿದ್ದರೆ ಸಂಸ್ಕಾರ ಕೂಡ ಒಳ್ಳೆ ರೀತಿ ಇರುತ್ತಿತ್ತು ಎಂದಿದ್ದರು. ಕೃಷ್ಣಪ್ರಸಾದ್ ಅವರು ಅರ್ಥವಾಗದೆ, ಹುಟ್ಟು ಸರಿಯಾಗಿ ಅಂದರೆ ಏನರ್ಥ ಎಂದಿದ್ದರು. ಅವನ ಜನ್ಮ ಆಗಿದೆ, ಅವನಿಂದ ಇನ್ನೇನು ನಿರೀಕ್ಷಿಸಲು ಸಾಧ್ಯ. ಅವನ ತಾಯಿ ಮದುವೆಗೆ ಮೊದಲೇ ಗರ್ಭಿಣಿಯಾಗಿ ಮಗುವನ್ನು ಹೆತ್ತಳು. ಅವನ ತಂದೆ ಆ ಹೆಣ್ಣನ್ನು ಯಾವ ಕಾರಣಕ್ಕೆ ಬಿಟ್ಟು ಬಿಟ್ಟನೋ ಗೊತ್ತಿಲ್ಲ. ಆಮೇಲೆ ಇವನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ಅವನು ಸತ್ತು ಹೋದ. ತಂದೆ ತಾಯಿಯ ಅಂಕೆ ಇಲ್ಲದೆ ತಾತನ ಜೊತೆ ಒಳ್ಳೆ ಕಾಡು ಮನುಷ್ಯನ ರೀತಿ ಬೆಳೆದಿದ್ದಾನೆ. ಇನ್ನೂ ಮದುವೆ ಆಗಿಲ್ಲ. ಇಂಥವನಿಗೆ ಯಾರು ಹೆಣ್ಣು ಕೊಡುತ್ತಾರೆ? ಇವನ ಅಪ್ಪ ಇವನ ಅಮ್ಮನನ್ನು ಬಿಟ್ಟು ಹೋದಂತೆ ಇವನು ಕೂಡ ಕಟ್ಟಿಕೊಂಡವಳನ್ನು ಬಿಟ್ಟು ಬಿಡುತ್ತಾನೆ. ಇನ್ನೊಂದಷ್ಟು ಹೇಳುತ್ತಾ ಅವನ ಬಗ್ಗೆ ತಮ್ಮ ಮನದಲ್ಲಿದ್ದ ಆಕ್ರೋಶವನ್ನು ಹೊರಹಾಕಿದ್ದರು. ಕೃಷ್ಣಪ್ರಸಾದ್ ಅವರು, ಇಂಥವರಿಗೆಲ್ಲ ಮದುವೆ ಬೇರೆ ಕೇಡು. ಮದುವೆ ಆಗದೆ ಹಾಗೆ ಉಳಿದು ಬಿಟ್ಟರೆ ಆಗುತ್ತದೆ. ಯಾವ ತಲೆಕೆಟ್ಟ ತಂದೆ ತಾಯಿ ತಾನೆ ಇಂಥವನಿಗೆ ತಮ್ಮ ಮಗಳನ್ನು ದಾರೆ ಎರೆದು ಕೊಡ್ತಾರೆ ಬಿಡಿ. ಅವನು ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಾನೆ ಎಂದಿದ್ದರು. ತಾನು ನೇಮಿಸಿದ್ದ ವ್ಯಕ್ತಿಯಿಂದ ಕರೆ ಬಂದಾಗ ಸ್ವೀಕರಿಸಿ ಮಾತನಾಡಿದ ಗೌತಮ್, ಸುಹಾನ ಉಳಿದುಕೊಂಡಿದ್ದ ಜಾಗದಲ್ಲಿ ಇಂದು ಇಲ್ಲ, ನಾಳೆ ಡೆಲ್ಲಿಯಿಂದ ಬರ್ತಾ ಇದ್ದಾಳೆ ಎನ್ನುವ ಮಾಹಿತಿ ಇದೆ ಎಂದಿದ್ದ. ಅಲ್ಲಿಗೆ ಹೊರಟಿದ್ದವನು ಅರ್ಧ ದಾರಿಯಲ್ಲಿ ಕಾರು ತಿರುಗಿಸಿಕೊಂಡಿದ್ದ. ನಿನಗೆಷ್ಟು ಧೈರ್ಯ ಇದ್ದರೆ ನನ್ನ ಹುಡುಗಿಯ ಬಗ್ಗೆ ಯೋಚಿಸಲು ನೋಡ್ತೀಯಾ? ಪೊಲೀಸ್ ಸ್ಟೇಷನ್ನಲ್ಲಿ ಲಾರಿ ಡ್ರೈವರ್ ಒಂದು ಹೆಂಗಸು ನನಗೆ ಕರೆ ಮಾಡಿ ತಿಳಿಸಿದ್ದು ಎಂದು ಹೇಳುತ್ತಲೇ ಗೌತಮ್ ಮನದಲ್ಲಿ ಸುಹಾನ ಮೂಡಿದ್ದಳು. ನಾಲಾಯಕ್, ಮುಖ ನೋಡಲು ಸಾಧ್ಯವಿಲ್ಲ. ಅಂದು ನಾನು ಅವಳ ಮುಖ ಮರೆಮಾಚಿದ್ದೆ. ಆದರೆ ಮರುದಿನ ನಾನು ಆದ್ರಿ ಜೊತೆ ಮಾತನಾಡುತ್ತಾ ನಿಂತದ್ದು ನೋಡಿದ್ದಾಳೆ. ಅವಳನ್ನೇ ನನ್ನ ಹುಡುಗಿ ಎಂದು ತಪ್ಪಾಗಿ ತಿಳಿದು ಇಂಥ ಕೆಲಸಕ್ಕೆ ಕೈ ಹಾಕಿದಾಳೆ. ಒಂದು ವೇಳೆ ಆ ಜಾಗದಲ್ಲಿ ನಾಲಾಯಕ್ ಯೋಚಿಸುತ್ತಲೇ ಕ್ಷಣ ಹೆದರಿದ್ದ. ಜೀವನ ಕಣ್ಮುಂದೆ ಕರಗಿ ಹೋಗುತ್ತಿರುವಂತೆ ಎನಿಸಿತು. ತಕ್ಷಣ ಇದ್ದಕ್ಕಿದ್ದಾಗಿ ನೆನಪಾಗಿತ್ತು. ರಾಜು ಅವರು ತನ್ನ ಕೊರಳ ಪಟ್ಟಿ ಹಿಡಿದು ಮಾತನಾಡಿತು. ಅಂದರೆ ಅವಳ ಮುಂದೆ ಇದೆಲ್ಲ ನಡೆದಿರುತ್ತದೆ. ಅವಳ ದೊಡ್ಡಪ್ಪನ ಮಾತನ್ನು ನಂಬಿಯೇ ತೀರುತ್ತಾಳೆ. ಮತ್ತೆ ನನ್ನ ಬಗ್ಗೆ ಏನೆಂದು ನಿರ್ಧರಿಸ್ತಾಳೆ? ಅವರ ಮಾತಿಗೆ ಬೆಲೆ ಕೊಟ್ಟು ಅದನ್ನೇ ನಂಬಿರುತ್ತಾಳೆ. ಅವಳ ಅಕ್ಕನ ಮಾತಿಗೆ ಬೆಲೆ ಕೊಟ್ಟು ನನ್ನನ್ನು ಶಾಶ್ವತವಾಗಿ ಬಿಟ್ಟು ಕೊಡುವ ತೀರ್ಮಾನ ಮಾಡಿದ್ದಳು. ಈಗ ಈ ಕೊಲೆ ಯತ್ನ ಮಾಡಿಸಿರೋದು ನಾನೇ ಎಂದು ನಂಬುತ್ತಾಳ? ಮತ್ತೆ ಅದೇ ಪುನರಾವರ್ತನೆ. ಈ ಬಾರಿ ಅವಳನ್ನು ನಂಬಿಸುವುದು ಹೇಗೆ? ಯೋಚಿಸುತ್ತಲೇ ಹಣೆ ಹೊತ್ತಿಕೊಂಡವನು ಕಾರಿನ ವೇಗ ಹೆಚ್ಚಿಸಿದ್ದ. ಕತೆ ಮುಂದುವರಿಯುತ್ತದೆ.